ನನಗೆ ನಿನ್ ಜೊತೆ ಮಾತಾಡಿದ್ರೆ ಇರಕ್ ಆಗಲ್ಲ, ನನಗೆ ಬೇರೆ ಬೇಡ, ನೀನೇ ಬೇಕು. ಮೂರು ಗಂಟೆ ಕತ್ತಲ್ ಬಿದ್ದಿದ ತಕ್ಷಣ ಅದನ್ನೆಲ್ಲ 3 ದಾರಿಯಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ. ಗಂಡನೇ ಸರ್ವಸ್ವ ಅಂತ ಬದುಕಿ ನೀನು 2 ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ಸೀರಿಯಲ್ ನೋಡಿ ಹಾಳಾಗ್ತಿದ್ದಾರೆ ಸುಮಾರು ಜನ ಹೆಣ್ಮಕ್ಳು, ಆಯ್ತಾ. ಸೀರಿಯಲ್ ಇಟ್ಸ್ ಎ ರೀಲ್ಗೂ ರಿಯಲ್ಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತಮ್ಮ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತ ಹೇಳಿದ್ರೆ, ಹುಡುಗರ ಮನ್ಸು ಹೆಂಗಿರುತ್ತಂದ್ರೆ, ಈಗ ಅವಳು ಹೋಗಿ 2 ತಿಂಗಳಾಯ್ತು, ಕಾಣೆ ಆಗಿದ್ದಾಳೆ, ಅವಳು ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾಳೆ. ಓಕೆ, ಸೊ ಇದೇ ಬಂದ್ಬಿಟ್ಟು ಒಂದು ಹುಡುಗ ಒಂದು ಹುಡುಗಿಗೆ ಮಾಡಿದ್ರೆ ಏನ್ ಮಾಡ್ತಾರೆ? ಓಕೆ, ಅವಳು ಬೇರೆಯವಳನ್ನ ನೋಡ್ಕೊಂಡು ಹೋಗ್ತಾಳೆ. ಆದ್ರೆ ಪ್ರತಿ ದಿನ ಪ್ರತಿ ಸೆಕೆಂಡು ಆ ಹುಡುಗ ಅವಳನ್ನೇ ನೆನ್ಸ್ಕೊಂಡು ಅವಳನ್ನೇ ಕಾಯ್ಕೊಂಡು ಪ್ರತಿ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾಳೆ. ಆದ್ರೂ ಎವ್ರಿ ಡೇ ಹೀಸ್ ಕಾಲಿಂಗ್, ಎವ್ರಿ ಡೇ ಮೆಸೇಜ್ ಮಾಡ್ತಾನೆ, ದಿನ ಮಾಡ್ತಾನೆ, ಕಾಯ್ತಾ ಇದ್ದಾನೆ, ದೇವ್ರನ್ನ ಬೇಡ್ಕೊಳ್ತಾನೆ. ಸೊ ಇಂಥ ಗಂಡನ ನೀನ್ ಹೆಂಗ್ ಉಳಿಸ್ಕೋಬೇಕಮ್ಮ? ನೀನ್ ಏನ್ ಮಾಡ್ತೀಯಮ್ಮ? ಅವನಿಗಿಂತ ಡಬಲ್ ಪ್ರೀತಿ ಕೊಟ್ಟು ಅವ್ನ ಹಿಂದೆ ನಾವು ನಿಂತ್ಕೊಂಡು ನಿನಗೆ ನಾನು ಇದ್ದೀನಿ ಅಂತ ಹೇಳಿ ಉಳಿಸ್ಕೋಬೇಕು ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನ್ ಹೇಳೋದು ಸರ್, ಈಗ ನನಗೆ ಬಾಯ್ಸ್ ಬೇಡ. ಓಕೆ ಸರ್, ನನಗೆ ಬಾಯ್ಸ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ನಾನು ತಪ್ಪು ಮಾಡಿದೀನಿ, ಆಯ್ತು ಸರ್ ಮಾಡಿದೀನಿ, ಇಲ್ಲ ಅಂತ ಹೇಳ್ತಿಲ್ಲ, ನಾನು ಒಪ್ಕೊಂತೀನಿ ನಿಮ್ ಮುಂದೆ ಮಾಡಿದ್ದೀನಿ. ನನಗೆ ಲೇಡೀಸ್ ಜೊತೆ ಮಾತಾಡಕ್ಕೆ ನನ್ ಕಷ್ಟ ಸುಖ ಎಲ್ಲ ನಾನು ಅಕ್ಕಪಕ್ಕ ಮನೆಯವ್ರ ಹತ್ರ ಹಂಚ್ಕೊಳಕ್ ಆಗಲ್ಲ ಸರ್, ಆಗಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ ಅನ್ಕೊಂತೀನಿ, ಹಳ್ಳಿಲಿ ಯಾವ ತರ ಮೈಂಡ್ ಸೆಟ್ ಇರುತ್ತೆ ಅಂತ ಗೊತ್ತು ಅನ್ಕೊಂತೀನಿ ನಿಮ್ಗೆ, ಅಲ್ವಾ ಸರ್? ಈಗ ನಾನು ಒಂದು ಬೇರೆ ನನ್ನ ಫ್ರೆಂಡ್ ದೂರದಲ್ಲಿರೋರು ಇರ್ತಾರೆ ಅನ್ಕೊಳ್ಳಿ, ಲೇಡೀಸ್ 4 ಜನ ಫ್ರೆಂಡ್ ಇದಾರೆ, ಅವ್ರ ಜೊತೆ ಮಾತಾಡ್ತೀನಿ ಅಂದ್ರೆ ನಿನಗೇನ್ ಪ್ರಾಬ್ಲಮ್? ಓಕೆ, ಅದರಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ನಮ್ಗಂತ ಹೇಳ ಗಂಡಸರಿಗೆ? ಓಕೆ, ನೀನ್ ಮಾತಾಡ್ತಿದ್ಯಲ್ಲ ಹೆಂಗ್ಸು, ಆ ಹೆಂಗ್ಸು ಒಳ್ಳೆಯವರಾಗಿದ್ರೆ, ಒಳ್ಳೆ ಸಂಸಾರವಂತರಾಗಿದ್ರೆ, ಒಳ್ಳೆ ನಿನ್ನ ಹತ್ರ ಇದಲ್ಲಮ್ಮ ಕ್ಯಾರೆಕ್ಟ್ರು, ಒಳ್ಳೆ ಕ್ಯಾರೆಕ್ಟ್ರು, ನೀನು 2 ಸರಿ ತಪ್ಪು ಮಾಡ್ಬಿಟ್ಟಿದ್ಯಾ. ಬಟ್ ಆ ಭಯದಿಂದ ನೀನ್ 2 ಸರಿ ತಪ್ಪು ಮಾಡಿರೋದ್ರಿಂದ ಇವಾಗ ನೀನೇ ನನ್ನ ಹೆಂಡತಿ ಆಗಿದ್ರೆ, ಐ ಆಮ್ ಸಾರಿ ಟು ಯೂಸ್ ದಿಸ್ ವರ್ಡ್ಸ್, ನಾನೇ ಗಂಡ ಆಗಿದ್ರೆ ಏನ್ ಮಾಡ್ತೀನಿ ಅಂದ್ರೆ, ಇವಳು ಫಸ್ಟ್ 2 ಸರಿ ಹೇಳ್ತಿದ್ದಾಳೆ. ಇನ್ನು ಈ ಹೆಣ್ಮಕ್ಳು ಜೊತೆಲಿ ಮಾತಾಡಿ ಇವ್ರೇನಾದ್ರೂ ತಲೆ ತಿಂದು ಇವ್ರೇನಾದ್ರೂ ತಲೆಗೆ ತುಂಬಿ ನನ್ನ ಹೆಂಡತಿ ಇನ್ನೊಂದ್ಸರಿ ದಾರಿ ತಪ್ಪಿಬಿಡ್ತಾಳೇನೋ ಭಯದಲ್ಲಿ ಬೈತೀನಿ, ನಾನು ಭಯದಲ್ಲಿ ಜಗಳ ಮಾಡ್ತೀನಿ. ಸರ್, ಅಂದ್ರೆ ಸಪೋಸ್ ಅವ್ರು ನಿನ್ಗೂ ನಾನು ಪರಿಚಯ ಮಾಡ್ಕೊಟ್ಟಿದ್ದೀನಲ್ಲ, ನಾನು ಸರ್ ನಾನು ಮುಚ್ಚಿಟ್ಕೊಂಡು ಮಾತಾಡ್ತೀನಿ, ನಿನ್ಗೂ ಪರಿಚಯ ಮಾಡ್ಕೊಟ್ಟಿದೀನಿ. ಅಫ್ಕೋರ್ಸ್ ನನಗೆ ಯಾವ್ದ್ರೋ ಫ್ರೆಂಡ್ ಆಗಿದ್ದಾರೆ, ನಿನ್ಗೂ ಫ್ರೆಂಡ್ ಮಾಡ್ಕೊಟ್ಟಿದೀನಿ, ನನ್ನ ನಂಬರ್ಸ್ ಇರೋದೆಲ್ಲ ನಿನ್ಗೂ ಕೊಟ್ಟಿದೀನಿ. ಮೇ ಬಿ ನಾನು ಅವಳ ಹತ್ರ ಏನಾದ್ರು ನೋಡಿರ್ಬೋದು, ಮೇ ಬಿ ನಾನು ನಿನ್ನ ಹತ್ರ ಅದನ್ನ ಮುಚ್ಚಿಟ್ಟಿರ್ಬೋದು. ನನ್ನ ಗಂಡ ಆತರ ಇಲ್ಲ, ಇಲ್ಲ, ನನ್ ಗಂಡ ಚಿಂದ ಅಂತಾನೆ ಮಾಡಿರ್ಬೋದು, ಅವನು ತಪ್ಪು ಮಾಡಿದಾನೆ, ನಾನು ತಪ್ಪು ಮಾಡಿದೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನನ್ ಗಂಡ ಚಿನ್ನನೆ, ಅವ್ನ್ ಇವತ್ತಿಗೂ ಚಿನ್ನನೆ. ನಾನು ಅದಕ್ಕೋಸ್ಕರನೇ ಅವ್ನ್ ಬಿಟ್ಟು ಹೋಗ್ದಲೇನೆ ಇರೋದು ಅಂದ್ರೆ ಅದೊಂದೇ ಉದ್ದೇಶಕ್ಕೆ. ಆ ಚಿನ್ನದ ಮೇಲೆ ನೀನ್ ಮಸಿ ಹಾಕ್ಬಿಟ್ಟಲ್ಲಮ್ಮ. ಮಸಿ ಅಂದ್ರೆ ಸರ್, ಅವರು ತಪ್ಪು ಮಾಡಿದಾರೆ, ನಾನು ತಪ್ಪು ಮಾಡಿದೀನಿ. ಬಟ್ ನಾನು ಅದನ್ನೇ ಹೇಳೋದು, ನೀನ್ ಎಷ್ಟು ಸರಿ ವಾದ ಮಾಡಿದ್ರು ನಾನು ಹೇಳೋದು ಅಂದ್ರೆ, ನಾನು ಹೇಳಿ ತಿನ್ಬಿಟ್ಟೆ, ನಾನ್ ತಪ್ಪು ಮಾಡ್ದೆ, ಆಯ್ತಾ, ನಾನ್ ತಪ್ಪು ಮಾಡ್ದೆ, ನನ್ಗೆ ಏನೋ ಫ್ರಸ್ಟ್ರೇಷನ್, ಏನೋ ಒಂದು ನೋವು, ಏನೋ ಒಂದು ಬೇಜಾರು, ಏನೋ ನನಗೂ ಇದೆ ಅಲ್ಲ ಸರ್, ಅದನ್ನೇ ಹೇಳ್ತಿರೋದು. ಈಗ ಗಂಡ ಆದವನು ಕೇಳಿಸ್ಕೊಳಕ್ ಆಗಲ್ಲ ನನ್ ನೋವು. ಈಗ ಸರ್, ಈಗ ನನ್ ಗಂಡ ಆದವನು ನಿನ್ಗೆ ಏನ್ ನೋವಿದೆ, ನಿನ್ಗೆ ಏನಮ್ಮ ಏನ್ ಕಷ್ಟ ಅಂತ ಕೇಳಿಸ್ಕೊಂಡ್ರೆ ಸರಿ ಬರೋದು ಸರ್. ಮದ್ವೆ ಆಗೋ ಹೊಸ್ತ್ರಲ್ಲಿ ನೀನ್ ಅಕ್ಕ ತಂಗಿ ಮಾತು ಕೇಳ್ಕೊಂಡು, ನಿಮ್ಮ ಅಮ್ಮನ್ ಮಾತು ಕೇಳ್ಕೊಂಡು ಮೂಲೆಗೆ ಹಾಕೊಂಡು ಹೊಡಿತಿದೆ ನನ್ನ. ಅವತ್ತು ನಾನು ನಿನ್ ಬಿಟ್ಟೋಗ್ಲಿಲ್ಲ. ನನಗೆ ಇನ್ನೊಬ್ಬನ ಜೊತೆ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡಿದ್ದೀನಿ ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ತಪ್ಪು ಮಾಡಿಲ್ಲ. ನಿಮ್ ಮುಂದೆನು ನನ್ ಗಂಡನ ಮುಂದೆನು ಅದನ್ನೇ ಹೇಳ್ತೀನಿ, ನಿಮ್ ಮುಂದೆನು ಅದನ್ನೇ ಹೇಳ್ತೀನಿ ಸರ್. ನಾನು ಕಾಲಲ್ಲಿ ಮಾತಾಡಿದೀನಿ, 7 ತಿಂಗಳ ಕೆಲಸ ಮಾಡಿದೀನಿ. ಅದು ಬಿಟ್ಟು ನನ್ ಗಂಡ ನಾನು ಒಬ್ಳುನೆ ಎಲ್ಲಾರ ಆಚೆ ಕಳ್ಸೋದಾಗ್ಲಿ, ನೀನ್ ಒಬ್ಳೆ ಹೋಗ್ಬಿಟ್ಟು ಬಾರಮ್ಮ ಅನ್ನೋದಾಗ್ಲಿ ಒಂದ್ ದಿವಸನೂ ಮಾಡಿಲ್ಲ. ನಾನು ಒಬ್ಳುನೆ ಮನೆ ಬಿಟ್ಟು ಆಚೆಗೆ ಒಬ್ಳುನೆ ಎಲ್ಲೂ ಕಳ್ಸಲ್ಲ. ಈಗ ಆತರ ಇದ್ರೆ ಅಲ್ವಾ ಸರ್ ನಾನೆಲ್ಲಾರ ಹೋಗ್ಲಿಕ್ಕೆ ಸಾಧ್ಯ?
ನಾನು ಮಾಡಿದ್ದೀನಿ ಸರ್, ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತಲ್ಲ. ಅದನ್ನೆಲ್ಲ ಮರೆತು ನಾವು ಮುಂದುವರಿಯೋಣ ಅಂದಾಗ ನೀನು ಯಾವುದೋ ಒಂದು ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಬಂತು ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ತಂದೆ ತಾಯಿ ಕಂಪ್ಲೇಂಟ್ ಮಾಡಿ ಅವ್ರ ಕಡೆಯಿಂದ ಟಾರ್ಚರ್ ಕೊಡಿಸಿ ನೀನು ನನಗೆ ಟಾರ್ಚರ್ ಕೊಡೋದು ಏನೈತೆ? ಭಯ ನನಗೆ, ಭಯ ನನಗೆ. ಈಗ ನನ್ನ ಹೆಂಡತಿ ಆಲ್ರೆಡಿ 2 ಸರಿ ತಪ್ಪು ಮಾಡಿದಾಳೆ. ಇವಾಗ ಇನ್ನೊಬ್ಬ ಯಾರೋ ಗುಡ್ ಮಾರ್ನಿಂಗ್ ಹಾಕ್ತಿದ್ದಾನೆ. ನನಗೆ ನಾನು ತೋರ್ಸ್ಕೊಳಕ್ ಆಗ್ತಾ ಇಲ್ಲ. ನಾನು ಬ್ಯುಸಿ ಇದ್ದೀನಿ, ನನ್ನ ಕೆಲಸದ ಮೇಲೆ ಬ್ಯುಸಿ. ನಾನು ಫುಲ್ಲು ಏನೋ ಇದರಲ್ಲಿದ್ದೀನಿ, ಹೆಂಡತಿ ಮಕ್ಕಳನ್ನ ಸಾಕೋದು, ಅಮ್ಮ ಅಪ್ಪನ ನೋಡ್ಕೊಳ್ಳೋದು, ಕೆಲಸ ಕಾರ್ಯನ ಬ್ಯುಸಿಯಲ್ಲಿದ್ದೀನಿ ಆಯ್ತಾ. ಸೊ ಹಂಗಿರ್ಬೇಕಾದ್ರೆ ನನ್ನ ಹೆಂಡತಿನ ನಾನು ನನ್ನ ಹೆಂಡತಿಗಿಂತ ಈಗ ನೀನ್ ಏನ್ ನನ್ನ ಪ್ರೀತಿ ಮಾಡ್ತಿದ್ಯಲ್ಲ, ನಿನ್ಗೆ 1 to double ಅಲ್ಲ 1 to triple 1000 ಪಟ್ಟು ಜಾಸ್ತಿ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಆದ್ರೆ ನಿನ್ಗೆ ತೋರ್ಸ್ಕೊಳ್ಳೋಕೆ ನನಗೆ ಟೈಮ್ ಇಲ್ಲ. ಏನಕ್ಕೆ ಟೈಮ್ ಇಲ್ಲ ಅಂದ್ರೆ ನನಗೆ ಓಕೆ ಇವತ್ತಲ್ಲ ನಾಳೆ ಮಾಡ್ಕೊಳ್ಳೋಣ, ಇನ್ನೊಂದು ವರ್ಷ ಕಷ್ಟಪಟ್ಬಿಡೋಣ, ಓಕೆ ಜೀವನ ಸರಿಪಡಿಸ್ಕೊಳ್ಳೋಣ, ಓಕೆ ದಾರಿ ಮಾಡ್ಕೊಳ್ಳೋಣ, ಮಕ್ಕಳಿಗೆ ಒಂದು ದಾರಿ ಮಾಡ್ಬಿಡೋಣ. ಓಕೆ ಸೊ ನೀನ್ ಹೇಳ್ತೀಯ ಯೌವನ ಇರ್ಬೇಕಾದ್ರೇನೆ ಮಾಡ್ಕೋಬೇಕು ಅದೆಲ್ಲ ಅಂತ ಹೇಳಿ. ಬಟ್ ನನ್ಗೊಂದ್ ಸ್ವಲ್ಪ ಟೈಮ್ ಬೇಕು. ಅಲ್ಲ ಸರ್, ಇವತ್ತು ಹೇಳ್ತೀನಿ ನೋಡಿ, ನನ್ನ ಗಂಡಂಗೆ ನಾನು ಇವತ್ತು ಒಂದು ಮಾತು ಹೇಳ್ತೀನಿ ಸರ್, ನನ್ನ ಗಂಡಂಗೆ ನೀನು ಅದನ್ನೇ ತಂದ್ಕೊಡು, ಇದನ್ನೇ ತಂದ್ಕೊಡು, ನನ್ನ ಮೈ ಮೇಲೆ ಇದನ್ನೇ ಹಾಕೋಬೇಕು, ಎಲ್ಲರೂ ಗಾಡಿ ತಗೊಂಡಿದ್ದಾರೆ ಗಾಡಿ ತಂದ್ಕೊಡು ಅಂತ ಯಾವತ್ತೂ ಕೇಳ್ದಲ್ಲ ಸರ್ ನಾನು. ಓಮ್ಮ ನೀನ್ ಕೊಡ್ಲಿಲ್ಲ, ಬಟ್ ನನ್ಗೊಂದ್ ಸ್ವಲ್ಪ ಕಮಿಟ್ಮೆಂಟ್ ಇದೆ ಅಲ್ಲ. ಅಂತ ಏನು, ನನ್ ಗಂಡನ್ ಸಾಲ ಇದೆ, ಅದನ್ನ ತೀರಿಸ್ಬೇಕು ಅಲ್ವಾ ಅಲ್ವಾ. ಈಗ ಸರ್ ಈ 2 years ಹಿಂದೆ ನನ್ಗಂತ ಬಡ್ಡಿ ಕಟ್ತಿದೆ ಸರ್. ಒಂದು ಮ್ಯಾಟ್ರ್ ಬರ್ತೀನಿ, ಬೇಡ ಚೀಟಿ ಎಲ್ಲ ಎತ್ಕೊಂಡು ಆ ಸಾಲ ತೀರ್ಸೋಣ, ಬಡ್ಡಿ ಕಟ್ಟೋ ದುಡ್ಡಲ್ಲಿ ಚೀಟಿ ಕೊಟ್ಕೊಂಡು ಹೋದ್ರೆ ಸಾಲನೂ ತೀರುತ್ತೆ ಬಡ್ಡಿನೂ ತೀರುತ್ತೆ ಅನ್ನೋ ಮೈಂಡ್ ಸೆಟ್ ಯೋಚನೆ ಮಾಡಿ ಸಾಲ ತೀರಿಸ್ತೆ ಸರ್. 3 ಲಕ್ಷ ತೀರಿಸ್ತು. ಅವನು ಕಷ್ಟಪಟ್ಟ, ನಾನು ಕಷ್ಟಪಟ್ಟೆ. ನಾನು ಆ ತರ ಮೈಂಡ್ ಸೆಟ್ ಇರೋಳು ಸರ್. ನನ್ ಗಂಡಂಗ್ ಅದೇ ತಂದ್ಕೊಡು, ನೀನ್ ಅಲ್ಲಿಗೆ ಕರ್ಕೊಂಡು ಹೋಗು, ನಾನು ಇದನ್ನೇ ತಿನ್ಸು, ಅದನ್ನೇ ತಕ್ಕೊಡು ಅಂತ ಯಾವತ್ತೂ ಕೇಳ್ದಳಲ್ಲ ಸರ್ ನಾನು. ಅವ್ರು ಹೇಳಿದ್ರು ಇದನ್ನೇ ಹೇಳ್ತಾರೆ ಸರ್. ನಾನು ಯಾವತ್ತೂ ನನಗೆ ನೋಡಪ್ಪ, ನನಗೆ ಓಲೆ ಇಲ್ಲ, ನನಗೆ ಬಳೆ ಇಲ್ಲ, ನನಗೆ ಚೈನ್ ಇಲ್ಲ, ನನಗೆ ತಕ್ಸ್ಕೊಡು ಅಂತ ನನಗೆ ಯಾವತ್ತೂ ಬೇಡ್ಕೊಳಲ್ಲ. ಸರಿಮ್ಮ, ಈಗ ನಾನು ನಿನ್ಗೊಂದು ಪ್ರಶ್ನೆ ಮಾಡ್ತೀನಿ. ಓಕೆ ಫೈನ್, ನಾನು ನಿನ್ ಗಂಡನ ಹತ್ರನೂ ಮಾತಾಡ್ತೀನಿ ಇದ್ರ ಬಗ್ಗೆ. ಹಂಗೆ ನಂಬರ್ ಕೊಟ್ರೆ ಮಾತಾಡ್ತೀನಿ. ಬೇಡ ಸರ್, ಅದೆಲ್ಲ ನಮ್ಮ ಮನೇಲಿ ಅಲೋ ಇಲ್ಲ ಸರ್. ನನ್ನ ಮನ್ಸಿನ ನೆಮ್ಮದಿಗೋಸ್ಕರ ನಾನು ನಿನ್ನ ಹತ್ರ ಒಂದು ಪ್ರಶ್ನೆ ಹೇಳ್ತೀನಮ್ಮ. ಈಗ ನಾನೊಂದು ಹುಡುಗಿನ ಇಷ್ಟಪಟ್ಟೆ, ಎಕ್ಸಾಂಪಲ್ ಹೇಳ್ತಿರೋದು. ನಾನೊಂದು ಹುಡುಗಿನ ಇಷ್ಟಪಟ್ಟೆ, 1 ವರ್ಷ ನನಗೆ ಅರ್ಧ ಗಂಟೆ ಮಾತಾಡಿಲ್ಲ ಅಂದ್ರೆ, ನೀನು ಇದಕ್ಕೊಂದು ಆನ್ಸರ್ ಮಾಡು ನನಗೆ. ಅರ್ಧ ಗಂಟೆ ಮಾತಾಡಿಲ್ಲ ಅಂತಂದ್ರೆ ಫೋನ್ ಮಾಡೋರು, ರೀ ಏನ್ರಿ ಮರ್ತು ಬಿಟ್ರ, ಅರ್ಧ ಗಂಟೆ ಆಯ್ತು ರೀ ನೀವು ನನ್ನ ಜೊತೆಲಿ ಮಾತಾಡಿ ಅಂತ ಹೇಳೋಳು. ಓಕೆ, ಆಮೇಲೆ ಏನಾದ್ರು ಆಚೆ ಹೋಗಿ ಬರ್ತಾ ಇದ್ದೀನಿ ಅಂದ್ರೆ ಮೇಲೆ ಮಾಡಿ ಮೇಲೆ ನಿಂತ್ಕೊಂಡು ಕಾಯ್ತಾ ಇರೋಳು, ರೋಡ್ ನೋಡ್ತಾ ಇರೋಳು. ಓಕೆ, ಇನ್ನೂ ಬಂದಿಲ್ವಲ್ಲಪ್ಪ ಅಂತೇಳಿ. ಆಮೇಲೆ ಪ್ರೀತಿ ಅನ್ನೋ ವಿಚಾರದಲ್ಲಿ ಒಂದು ತಾಯಿ ಮಗುನ ಹೆಂಗ್ ಪ್ರೀತಿ ಕೊಡ್ತಾಳೋ ಅದೇ ತರ ಕೊಟ್ಲು ಅವಳು ನನಗೆ. ನಾನು ಅವಳನ್ನ ತಾಯಿ ಸ್ಥಾನದಲ್ಲೇ ಇಟ್ಟಿದ್ದೆ. ಎಷ್ಟು 1 ವರ್ಷ. ಈ 1 ವರ್ಷದ ನಂತರ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಶುರು ಆಗುತ್ತೆ ಅಂತ ಹೇಳಿದ್ರೆ, ಇವ್ರ ಮನೆ ಸಾಲ ತೀರ್ಸಕ್ಕೆ, ಇವ್ರ ಫ್ಯಾಮಿಲಿ ಚೆನ್ನಾಗಿರಕ್ಕೆ, ಇವರು ನನ್ನ ಮನೆ ಅನ್ಕೊಂಡು, ನನ್ನ ಕುಟುಂಬ ಅನ್ಕೊಂಡು, ನನ್ನ ತಂದೆ ತಾಯಿ, ನನ್ನ ಹೆಂಡತಿ ಅನ್ಕೊಂಡು ಮದುವೆಗೆ ಮುಂಚೆನೆ ನಾನು ಇವ್ರಿಗೆ ಸಾಲ ಮಾಡಿ ಕೊಟ್ಟಿದ್ದು ದುಡ್ಡು ಒಂದು 80 ಲಕ್ಷ ರೂಪಾಯಿವರೆಗೂ ಹಾಕ್ಬಿಡುತ್ತೆ ಬಡ್ಡಿ ಎಲ್ಲ ಸೇರಿ. ಆಯ್ತಾ. ಈಗ ನಾನು ಇವಳಿಗೆ ಪ್ರೀತಿ ಕೊಡ್ಲಾ, ಈಗ ಈ ಸಾಲದ ಕಡೆ ಗಮನ ಕೊಡ್ಲಾ? ಸಾಲದ ಕಡೆ ಗಮನ ಕೊಡ್ಬೇಕು ಸರ್, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನನ್ ಗಂಡಂದು ಅದೇ ಇವಾಗ ನೀವ್ ಹೇಳಿದ್ರಲ್ಲ ಪ್ರಾಪರು, ಇದೇ ಸಮಸ್ಯೆ ನನ್ನ ಫ್ಯಾಮಿಲಿ ಆಗಿತ್ತು. ನಮ್ಮ ಅಪ್ಪು ಮನೇಲಿ ತೀರಾ ಬಡವರು, ನಮ್ಮ ಅಣ್ಣಂದು ಲವ್ ಮ್ಯಾರೇಜ್ ಸರ್. ಅದೆಲ್ಲ ಆದಾಗ ನನ್ ಗಂಡ ನಿಂತ್ಕೊಂಡಾಗ 8 ಲಕ್ಷ ಖರ್ಚಾಯ್ತು ಸರ್. ಅದೆಲ್ಲ ನನ್ ಗಂಡನೇ ಮಾಡಿದ್ದು. ಆಯ್ತಾ, ನಾನು ನನ್ ಗಂಡನ ಅತಿಯಾಗಿ ಪ್ರೀತಿಸಕ್ಕೆ ಈ ಮನೆ ಬಿಟ್ಟು ಆಚೆಗೆ ಹೋಗ್ಬಾರ್ದು ಅನ್ನೋ ರೀಸನ್ ಇದು ಒಂದ್ ರೀಸನ್. ಯಾಕೆಂದ್ರೆ ನನ್ ಗಂಡ ನಮ್ಮ ಅಪ್ಪ ಮನೇಲಿ ಕಷ್ಟ ಆದಾಗೆಲ್ಲ ಅಷ್ಟು ನಿಂತಿದ್ದಾನೆ. ನನಗೂ ನಾನು ಎಷ್ಟೇ ಹೊಡಿಲಿ ಏನೇ ಅನ್ಲಿ, ಅವನು ಈ ಎಕ್ಸೆಟ್ರಾ ಏನೇ ಮಾತಾಡಿದ್ರು ನಾನು ಹೋಗ್ಬಾರ್ದು ಮನೆ ಬಿಟ್ಟು ಆಚೆಗೆ ಅಂತ ನಾನು ಆ ಉದ್ದೇಶಕ್ಕೇ ಇರೋದು ಸರ್. ನಾನು ಒಂದೇ ಕೇಳೋದು ಸರ್, ಈಗ ಆಗೋಗಿದೆ ಸರ್, ಪ್ರಾಬ್ಲಮ್ ಆಗೋಗಿದೆ.
ನಾನು ಹೇಳ್ತಿದ್ದೀನಿ, ನಿನ್ ಕಾಲ್ ಮುಗ್ದು ಬೇಡ್ಕೊಂತಿದ್ದೀನಿ, ನನಗೆ ನಿನ್ ಜೊತೆ ಮಾತಾಡಿದ್ರೆ ಇರಕ್ ಆಗಲ್ಲ, ನನಗೆ ಬೇರೇನ್ ಬೇಡ, ನೀನೇ ಬೇಕು, ನನ್ ಸರ್ವಸ್ವ ಬಿಟ್ಟು ನನ್ಗೆ ಇರಕ್ ಆಗಲ್ಲ, ನನಗೆ ನನ್ನ ಮಕ್ಳು ನೀನೇ ಬೇಕು ಅಂತ ಅಷ್ಟು ಬೇಡ್ಕೊಂಡು ನೀನು ಒಪ್ಕೊ, ನೀನೇ ಮೆಸೇಜ್ ಮಾಡಿದೆ ಒಪ್ಕೊ ಅಂದ್ರೆ ಹೆಂಗ್ ಒಪ್ಕೊಳಕ್ ಆಗುತ್ತೆ ಸರ್? ನಾನ್ ಮಾಡ್ದಿದ್ನ ಹೆಂಗ್ ಒಪ್ಕೊಳ್ಳಿ? ನಾನ್ ಮಾಡಿಲ್ಲ ಸರ್, ಇವತ್ತು ನಾನು ಅದನ್ನೇನ ಮಾಡಿಲ್ಲ. ಇವಾಗ ನೀನು ಹೊಸ ನಂಬರ್ ತಗೊಂಡಿದ್ದೆ ತಪ್ಪಾಯ್ತು. ನನ್ಗೆ ಹೊಸ ನಂಬರ್ ತಗೊಂಡಿದ್ ತಪ್ಪಾಯ್ತು, ಅದು ಡೆಡ್ ಆಯ್ತು ಸರ್. ಬಿಸಾಕು ಆ ನಂಬರಿಂದ. ಆ ಗುಡ್ ಮಾರ್ನಿಂಗ್ ಮೆಸೇಜ್ ಇಂದ ಇದಾಗ್ತದೆ ಅಲ್ಲ, ಒಂದು ಮೆಸೇಜ್ ಇಂದ ಆ ಅಪ್ಪನ ಮುಂದೆನೆ ಒಂದು ಕೆಲಸ ಮಾಡು, ನೀನೇ ಸರ್ವಸ್ವ ನೀನೇ ಬದುಕು ಅಂತ ಇದೆಯಲ್ಲ, ಆತನ ಮುಂದೆನೆ ಹೊಡೆದಾಕು ಮೊಬೈಲ್ನ. ನನ್ನ ಮೊಬೈಲೇ ಬೇಡ, ನನಗೆ ಆಂಡ್ರಾಯ್ಡೇ ಬೇಡ. ಐ ಟೆಲ್ ಯು ನಾನು ಹೊಡೆದಾಕ್ತೀನಿ, ನನ್ನ ಕೀಪ್ಯಾಡ್ ಫೋನೇ ಕೊಡು. ಇಲ್ವಾ ಬೇಡ, ನನಗೆ ಫೋನೇ ಇಲ್ಲ. ಈಗ ಎಕ್ಸಾಂಪಲ್, ಈಗ ನನ್ನ ವಿಚಾರದಲ್ಲಿ ನಡೆಯುತ್ತೆ, ನನಗೆ 2 ತಿಂಗಳಾಯ್ತು ಮಾತಾಡಿ. ಓಕೆ, 2 ತಿಂಗಳಿಂದನೂ ಒಂದೊಂದು ಸೆಕೆಂಡು ನಾನು ಕಾಯ್ತಾ ಇದ್ದೀನಿ. ಯಾವುದೇ ಒಂದು ನನಗೆ ದಿನಕ್ಕೊಂದು 1000 ಕಾಲ್ಸ್ ಬರುತ್ತೆ, ದಿನಕ್ಕೊಂದು 1000 ಜನ ಈ ಥರ ಮಾತಾಡ್ತಾರೆ. ನನಗೆ ಅಯ್ಯೋ ನನ್ನ ಹೆಂಡತಿ ಫೋನ್ ಮಾಡಲ್ವಾ, ಅಯ್ಯೋ ಅವಳೊಂದು ಮೆಸೇಜ್ ಮಾಡಲ್ವಾ, ಈ ಕಂಪ್ನಿ ಮೆಸೇಜ್ ಬರೋದನ್ನೆಲ್ಲ ಬಂದ್ಬಿಟ್ಟು ನನ್ನ ಹೆಂಡತಿ ಮಾಡಲ್ಲ ಅಂತ ನೋಡ್ತಾ ಇರ್ತಾನೆ ಹುಡುಗ. ಓಕೆ, ಸೊ ಯಾವುದೇ ಕಾಲ್ ಬಂದ್ರು ಓಕೆ ನನ್ನ ಹೆಂಡತಿ ಕಾಲ್ ಮಾಡಿದ್ಲ ನೋಡೋಣ, ಸರಿ ಬ್ಲಾಕ್ ಲಿಸ್ಟ್ ಹಾಕಿದಾಳಲ್ಲ ಅದನ್ನ ಓಪನ್ ಮಾಡಿದಾಳ ಅಂತ ನೋಡೋಣ. ಓಕೆ, ಸೊ ವಾಟ್ಸಪ್ಪಲ್ಲಿ ಬ್ಲಾಕ್ ಲಿಸ್ಟ್ ಹಾಕಿದ್ರು ದಿನಕ್ಕೊಂದು 100 ಮೆಸೇಜ್ ಹಾಕ್ತಾನೆ. ಸೊ ದಟ್ಸ್ ಕಾಲ್ಡ್ ಲವ್. ಓಕೆ, ಸೊ ಹಂಗಿರ್ಬೇಕಾದ್ರೆ ಈಗ ರಾತ್ರಿ 12 ಗಂಟೆಗೆ ಲವರ್ಸ್ ಡೇಗೆ ವಿಶ್ ಮಾಡ್ಬೇಕಂತ ಫೋನ್ ಮಾಡ್ತಾನೆ. ಆ ಹುಡುಗಿ ಬಂದ್ಬಿಟ್ಟು ಕಾಲ್ ವೇಟಿಂಗ್ ಬರುತ್ತೆ ಅರ್ಧ ಗಂಟೆ. ಅವನು ಅನುಮಾನ ಪಡ್ಬೋದಾಗಿತ್ತಲ್ಲ ಆ ಹುಡುಗಿ ಮೇಲೆ, ಅವನ ಹೆಂಡತಿ ಮೇಲೆ. ಅವನು ಅನುಮಾನ ಪಟ್ಟಿಲ್ಲ. ಒಂದ್ ನಿಮಿಷ ಹೇಳ್ಬಿಡ್ತೀನಿ, ಅವನು ಅನುಮಾನ ಪಟ್ಟಿಲ್ಲ, ಏನೋ ನಡೆದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಡೇ ಕಾಲ್ ಮಾಡ್ತಾನೆ, ನೆಕ್ಸ್ಟ್ ಡೇನೂ ರಾತ್ರಿ 1 ಗಂಟೆ ಕಾಲ್ ವೇಟಿಂಗ್ ಬರುತ್ತೆ. ಸೊ ಅವ್ನು ಸ್ವಲ್ಪ ಅನುಮಾನ ಬರುತ್ತೆ. ಆಮೇಲೆ ಅವ್ನು ದಿಢ ನಿರ್ಧಾರ ತಗೊಳ್ತಾನೆ, ಓಕೆ ನಾನು ಹೆಂಡತಿ ತಪ್ಪು ದಾರಿಗೆ ಹೋಗಲ್ಲ ಅಂತೇಳಿ. ಸೊ ಅದೇ ತರ ಹೆಂಡತಿದಿರು ಗಂಡನ್ಗೆ ನಂಬಿ, ಪ್ಲಸ್ ಈಗ ನಿನ್ಗೆ ಮೊಬೈಲಿಂದ ಒಂದು ಪ್ರಾಬ್ಲಮ್ ಬರ್ತಿದಲ್ಲ, ಆ ಮೊಬೈಲ್ ಗುಡ್ ಮಾರ್ನಿಂಗ್ ಇಂದ ತಾನೇ ಪ್ರಾಬ್ಲಮ್ ಬಂದಿದ್ದು. ನಾನು ಈ ಮೊಬೈಲೇ ಹೊಡೆದಾಕ್ತೇನೆ, ಓಕೆ ನನಗೆ ಕೀಪ್ಯಾಡ್ ಕೊಡಿ. ಇಲ್ವಾ, ನೀನೇ ಸರ್ವಸ್ವ ನೀನೇ ಪ್ರಪಂಚ ಅಂತ ನಾನು ನಿನಗೆ ಕಾಯ್ತಾ ಇರ್ತೀನಿ. ಓಕೆ, ನಾನು ನೀನ್ ಏನ್ ಬೇಕೋ ನೀನ್ ಮಾಡ್ಕೊ. ಆಗಲ್ಲ ಸರ್, ನನ್ನ ಫ್ಯಾಮಿಲಿ ಏನಕ್ಕೆ ಅಂದ್ರೆ ನನ್ನ ಹಸ್ಬೆಂಡ್ ಹೋದ್ರೆ ವಾರನ್ ಗಟ್ಲೆ ಮನೆ ಬರಲ್ಲ ಒಂದೊಂದ್ ಟೈಮ್. ಯಾರು? ನಮ್ಮ ಹಸ್ಬೆಂಡ್. ಓಕೆ, ಇದು ಬೇರೆ ಇದೆಯಾ ಇಲ್ಲಿ? ಏನ್ ಕೆಲಸ ಮಾಡ್ತಾರೆ ಅವರು? ಸರ್ ಅವರು ಹಳ್ಳಿ ತಳಿ ವ್ಯಾಪಾರ ಮಾಡ್ತಾರೆ. ನನಗೆ ಮಕ್ಳಿಬ್ರು ಇದ್ದಾರೆ ಸರ್, ಅವ್ರಿಗೆ ಹೋಮ್ ವರ್ಕ್ ಬರ್ತವೆ, ಮತ್ತೆ ಫೋನಲ್ಲಿ ಬರ್ಕೊಳ್ಳೋದಿರುತ್ತೆ. ಎವ್ರಿ ಟೈಮ್ ಮನೇಲಿ ಗಂಡ ಇರಲ್ಲ, ನಾನೇ ಇದ್ ಮಾಡ್ಬೇಕು. ನನಗೆ ಸರ್, ನಿಮ್ಮಿಂದ ನಾನು ಒಂದೇ ಕ್ಲಾರಿಟಿ ಬಯಸ್ತಿರೋದು, ಪ್ಲೀಸ್ ನೀವು ನಾನು ಗಂಡ್ಮಕ್ಳು ಪರವಾಗಿ ಮಾತಾಡ್ತೀರ ಅಂತಲ್ಲ, ನಾನು ಗಂಡ್ಮಕ್ಳು ಪರವಾಗಿ ಮಾತಾಡ್ತೀನಿ, ಇಲ್ಲ ಅಂತಲ್ಲ. ನನಗೆ ನಾನು ನಿಯತ್ತಾಗಿದ್ದೀನಿ ಅಂದ್ಮೇಲೆ ತಪ್ಪಾಗಿ ಒಪ್ಕೋಬೇಕು. ಈಗ ನಾನು ಮಾಡಿಲ್ಲ ಅಂದ್ಮೇಲೆ ನೀನ್ ಎದಕ್ಕೆ ನಾನು ಹಿಂಸೆ ಕೊಟ್ಟಿದ್ಯಾ, ನೀನ್ ಮಾತಾಡಿದ್ಯಾ, ಮಾಡಿದ್ಯಾ, ನಾನು ಪೊಲೀಸ್ ಸ್ಟೇಷನ್ ಹೋಗಿ ಕಾಲ್. ಯಾಕೆ ಅಂದ್ರೆ ನಿನ್ ಮೇಲೆ ಅನುಮಾನ ಅಂದ್ರೆ 2 ಸರಿ ಹೇಳಿ ತಿನ್ಬಿಟ್ಟಿದ್ಯಲ್ಲಮ್ಮ, ಅದಕ್ಕೆ ಅನುಮಾನ. ಅದಕ್ ಮುಂಚೆ ಅನುಮಾನ ಪಟ್ನಾ? ಸರ್ ನಾನು ಹೇಳ್ತೀನಿ, ನನ್ ಗಂಡನು ತಿಂದಿದ್ದಾನೆ. ಯಾಕೆ ನಿನ್ ಗಂಡ ತಿಂದ ಬಿಟ್ಬಿಡಮ್ಮ. ಇರಿ 1 ನಿಮಿಷ 1 ಸೆಕೆಂಡ್ ಸರ್. 3 months, ಈಗ 2 months ಆಗಿದೆ ಅವನನ್ನ ನಾನ್ ಬಿಡ್ಸಿ. ನನಗೆಲ್ಲ ಗೊತ್ತಿದ್ರು ಬಾಯಿ ಮುಚ್ಕೊಂಡ್ ಸುಮ್ನಿದ್ದು, ಅವ್ನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಬೇಕು ಅಂತಲೇ ಸುಮ್ನಿದ್ದೆ. ಸಿಕ್ತಾ ನನ್ ಕೈಲಿ ರೆಡ್ ಹ್ಯಾಂಡ್ ಆಗಿ ಇಡ್ದೆ. ಏನಂದ, ನಾನ್ ಕೇಳಿದ್ಕೇನಂದ, ಫ್ರೆಂಡ್ಲಿ ಆಗಿ ಮಾತಾಡ್ತೀನಿ, ಯಾಕೆ ಫ್ರೆಂಡ್ಲಿ ಆಗಿ ಮಾತಾಡ್ಬಾರ್ದ ಹುಡುಗಿರ ಹತ್ರ ಅಂದ. ನಾನು ಹುಡುಗ್ರ ಹತ್ರ ಬೇಡ ಕಣಪ್ಪ, ಹುಡುಗಿರ ಹತ್ರ ಫ್ರೆಂಡ್ಲಿ ಆಗಿ ಮಾತಾಡ್ತೀನಿ, ಅವ್ರ ಜೊತೆನಾರ ಮಾತಾಡೋದ್ ಬಿಡು ಅಂದ್ರೆ, ಇಲ್ಲ ನೀನ್ ಮಾತಾಡ್ಬಾರ್ದು ಹುಡುಗಿರ ಹತ್ರನು ಅಂತಾನೆ. ಸರ್ ನನ್ ಫ್ರೆಂಡ್ಸ್ ನನಗ್ ಕಷ್ಟ ಅಂದಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದು ನಮ್ಗೆ ಪೊಸೆಸಿವ್ನೆಸ್ ಅಮ್ಮ. ಯಾಕಂದ್ರೆ ನನ್ನ ಹೆಂಡತಿ ಬೇರೆಯವ್ರಿಗೆ ಪ್ರೀತಿ ಕೊಡಬಾರ್ದು, ನನಗೆ ಕೊಡ್ಬೇಕು. ಯಾವ ಹುಡುಗಿಗೂ ಕೊಡಬಾರ್ದು, ಯಾವ ಹುಡುಗನಿಗೂ ಕೊಡಬಾರ್ದು. ಸರ್ ಇವ್ರು ಹಂಗಾದ್ರೆ ಫ್ರೆಂಡ್ ಅನ್ಕೊಂಡು ಮದ್ವೆ ಆಗಿರೋ ಹೆಂಗಸ್ರಿಗೆಲ್ಲ ಕೊಡ್ಬೋದಾ? ಏನು ಪ್ರೀತಿನ? ಪ್ರೀತಿ ಕೊಟ್ಟಿರಲ್ಲ, ನಾವ್ ಹೆಂಗೆ ಒಂದ್ ಗಂಡ್ ಮಕ್ಳಿಗೆ ಪ್ರೀತಿ ಕೊಟ್ಟಿದೀವಿ ಅಂತ ಅನ್ಕೊಂತಾರೆ ಸರ್ ಇವ್ರು. ನನಗೆ ಸರ್ ನನಗೆ ಕ್ಲಾರಿಟಿ ಇದೆ. ನನ್ ಗಂಡ ಮಾತಾಡ್ಬೇಕಾದ್ರೂ ಅವಳು ಮಾತಾಡ್ಬೇಕಾದ್ರೂ ನನಗೆ ಗೊತ್ತಾಗುತ್ತೆ. ಇವಾಗ್ಲೂ ಮಾತಾಡ್ತಾರ ಅವರು, ಐ ಡೋಂಟ್ ಕೇರ್.
ಮಾತಾಡ್ಕೊಳ್ಳಿ. ನನ್ ಗಂಡ ಏನು ಅಂತ ನನಗೆ ಗೊತ್ತಿದೆ. ನನ್ ಗಂಡಗ್ ನಾನು ಏನು ಅಂತ ಗೊತ್ತಾಗ್ತಿಲ್ವಲ್ಲ, ಅದೇ ನನಗೆ ಪ್ರಾಬ್ಲಮ್ ಆಗಿರೋದು ಸರ್. ಕೆಲಸ ಮಾಡು, ಸಿಂಪಲ್ ಐಡಿಯಾ ಹೇಳ್ತೀನಿ ಕೇಳು. ಓಕೆ, ನೀನು ನಿನ್ನ ಗಂಡಂದು ಒಳ್ಳೆ ಮೂಡ್ ಇರುತ್ತಲ್ಲ, ಆವಾಗ ಲಾಕ್ ಮಾಡ್ಕೊ, ಎಕ್ಸ್ಪ್ಲೈನ್ ಮಾಡು. ಇವಾಗ ನನ್ನ ಹತ್ರ ಇಷ್ಟು ಮಾತಾಡಿದೆಯಲ್ಲಮ್ಮ, ಈಗ ನೋಡು ಇದೇ ಸರ್ ಏನಾರ ಅಂತ ಸಿಚುವೇಶನ್ ಬಂದ್ರೆ ನಿಮ್ ನಂಬರ್ ಕೊಡ್ತೀನಿ ನನ್ನ ಹಸ್ಬೆಂಡ್ಗೆ, ದಯವಿಟ್ಟು ಕೊಡಮ್ಮ, ಮಾತಾಡಿ. ಬಟ್ ಯಾವತ್ತು ಸರ್ ಹೆಣ್ಮಕ್ಳೇ ತಪ್ಪು ಮಾಡ್ತಾರೆ ಅಂತ ತಿಳ್ಕೊಬೇಡಿ ಸರ್. ನಾವು ಇಂಟರ್ ಒಬ್ಬೊಬ್ರು ಇರ್ತೀವಿ, 90% ಹೆಣ್ಮಕ್ಳು ತಪ್ಪು ಮಾಡ್ತಿದ್ದಾರೆ. ಮಾಡ್ತಾರೆ ಇಲ್ಲ ಅಂತಲ್ಲ ಸರ್, ನಾವು ಇದ್ದೀವಿ ಸರ್ ಅದ್ರಲ್ಲಿ. ಮತ್ತೆ ನಾನು ಇಷ್ಟೆಲ್ಲ ಮಾತಾಡಿದ್ನಲ್ಲ ಸರ್, ನಿಮ್ಗೆ ಏನ್ ಅನಿಸ್ತು ಸರ್ ನನ್ನ ಬಗ್ಗೆ? ತಪ್ಪು ಮಾಡಿದ್ಯಾ ನೀನು? 2 ತಪ್ಪು ಮಾಡಿದಿರ ಇರಬೇಕಾಗಿತ್ತು. ನೀನು ಆ 2 ತಪ್ಪು ಮಾಡಿದಿರ ಇದ್ದಿದ್ರೆ ಆಮೇಲೆ ನಿನ್ನ ಗಂಡ ತಿಂದಿದ್ದಾನಲ್ಲ, ಅವನು ತಿನ್ನಬಾರ್ದಾಗಿತ್ತು. ಬಟ್ ನೀನ್ 2 ಸರಿ ತಿಂದಿದ್ದಾನೆ. ಈಗಲೂ ತಿಂತಿದ್ದಾನೆ ಸರ್ ನನ್ನ ಗಂಡ, ಅದ್ ನನಗೆ ಗೊತ್ತು. ಈಗಲೂ ತಿಂತಿದ್ದಾನೆ, ಈಗಲೂ ಮಾತಾಡ್ತಿದ್ದಾನೆ. ಐ ಡೋಂಟ್ ಕೇರ್, ನನಗೆ ಬೇಡ ರೀಸನ್. ನನಗೆ ಸರ್ ಅವ್ರು ಹೇಳ್ಬೋದು, ನೀನ್ ನನ್ನ ಅವಳ ಜೊತೆ ಮಾತಾಡ್ತಿಲ್ಲ ಅಂತ ಹೇಳ್ಬೋದು, ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದಾನೆ ಹೊತ್ತು ನನ್ನ ಗಂಡ. ಅವನಿಗೆ ನಾನ್ ಅನುಮಾನ ಪಡ್ತಿದ್ದೀನಿ, ಇವ್ನು ನನ್ನ ಅನುಮಾನ ಪಡ್ಬಾರ್ದು ಅಂತ ಆ ತರ ಮಾಡ್ತಿದ್ದಾನೆ. ನನಗೆ ಪರವಾಗಿಲ್ಲ ಸರ್, ಅವ್ನು ಮಾತಾಡ್ಕೊಳ್ಳಿ. ಮಾತಾಡೋದ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಯಪ್ಪನ ಅವಳು ಕೂಡ್ಕೊಳ್ಳೋದಿಲ್ಲ, ನನಗೆ ಗೊತ್ತಿದೆ ಅಷ್ಟೇ ನಾನು ಹೇಳೋದು. ನನಗೆ ಒಂದು ಸೊಲ್ಯೂಷನ್ ಸರ್, ಇಷ್ಟೆಲ್ಲ ಹೇಳ್ತಿದ್ದಾನಲ್ಲ, ನನ್ನ ಗಂಡಂಗೆ ನಾನು ಮಾಡ್ದಿರೋ ತಪ್ಪ ಒಪ್ಕೋಬೇಕಾ? ಮಾಡ್ದಿರೋ ತಪ್ಪನ ಒಪ್ಕೋಬೇಡ. ನೀನು ಮಾಡಿರೋ ತಪ್ಪನ 2 ಸರಿ ತಪ್ಪು ಮಾಡಿದ್ಯಾ, ನೀನು ಒಪ್ಕೊಂಡಿದ್ಯಾ. ಓಕೆ, ಈಗ ಎಕ್ಸಾಂಪಲ್, ಈಗ ನನಗೆ ಈಗ ಇದು ನನ್ನ ಕೆಲಸ ಅಮ್ಮ, ಇದು ನನ್ನ ಡ್ಯೂಟಿ. ಇದು ಇವಾಗ ನಿನ್ ಫೋನ್ ಮಾಡಿದ್ಯಾ? ನಾನು ಸರ್ ನಿಮ್ ವಿಡಿಯೋಸ್ 1 ವಾರದಿಂದ ನೋಡಿ ನಾನ್ ಮಾಡ್ಬೇಕು ಮಾಡ್ಬಾರ್ದು ಪ್ರಶ್ನೆ ಮಾಡ್ಬೇಕಂತ ಡಿಸೈಡ್ ಆಗಿನೇ ಮಾಡಿದ್ಯಾ? ಯಾಕೆಂದ್ರೆ ಸರ್ ಹಳ್ಳಿ ಕಡೆ ಹೆಣ್ಮಕ್ಳು ನಿಮಗೆ ಗೊತ್ತಿರುತ್ತೆ ಅನ್ಕೊಂತೀನಿ, ಅಷ್ಟು ಧೈರ್ಯವಾಗಿ ಸೋಷಿಯಲ್ ಮೀಡಿಯಾಗ ಬಂದು ಮಾತಾಡಕ್ಕೆ ಎದುರುಕೊಂತಾರೆ. ನೋಡಮ್ಮ, ಈಗ ನನ್ನ ಡ್ಯೂಟಿ ಇದು, ನನ್ನ ಕೆಲಸ ಇದು. ಈಗ ನೀನು ಮಾತಾಡ್ತಿದ್ಯಾ, ಓಕೆ. ಈಗ ಎಕ್ಸಾಂಪಲು, ನೀನೇನೋ ಪರ್ಸನಲ್ ಆಗಿ ಹೇಳಕ್ ಬರ್ತೀಯಾ ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಸರ್ ಅಂತೇಳಿ, ಅಂದರೆ ನೀನು ಕಷ್ಟ ಹೇಳ್ಕೊಳಕ್ ಫೋನ್ ಮಾಡ್ತೀಯಾ. ಏನೋ ಹೇಳ್ಕೊಳಕ್ಕಾಗಲ್ಲ, ನನಗೆ ಜನರ ಮಧ್ಯೆ ಹೇಳ್ಕೊಳಕ್ಕಾಗಲ್ಲ ಅಂದರೆ ಅಲ್ಲಿ ಪಕ್ಕದಲ್ಲಿ ಯಾರಾದರೂ ಇರ್ತಾರೆ. ಆಮೇಲೆ ನೀನು ಏನೋ ಮನ್ಸು ಬಿಚ್ಚಿ ಮಾತಾಡಕ್ಕೆ ಬರ್ತೀಯಾ, ಸರ್ ಪರ್ಸನಲ್ ಆಗಿ ಮಾತಾಡಬೇಕು ಸರ್, ಸ್ವಲ್ಪ ಸೈಡ್ ಬನ್ನಿ ಸರ್ ಅಂತ ಹೇಳ್ತೀಯ ಅನ್ಕೊಳಮ್ಮ. ನಾನು ಬರ್ತೀನಿ, ನನ್ನ ಸೈಡ್ ಬಂದಿದ ತಕ್ಷಣ ನಾನು ಹೆಂಡ್ತಿ ಓಕೆ ಅವಳ ಜೊತೆನೇ ಹೋಗ್ಬಿಟ್ಟಾ ಮಾತಾಡೋಕ್ಕೆ. ದಿಸ್ ಇಸ್ ಮೈ ಡ್ಯೂಟಿ, ನಾನು ಮಾಡ್ತಾ ಇರೋ ಕೆಲಸ ಇದು. ನಾನು ಸೋಷಿಯಲ್ ಲೈಫಲ್ಲಿ ಇದ್ದೀನಿ, ಓಕೆ. ನಾನು ಪುರುಷ ರಕ್ಷಣಾ ಆಯೋಗ ಅಂತ ಮಾಡಿದ್ದೀನಿ, ನಾನು ನ್ಯೂಸ್ ಚಾನಲ್ ನಡೆಸ್ತಾ ಇದ್ದೀನಿ. ಸೊ ಹಂಗಿದ್ದಾಗ ನನಗೆ ರಾತ್ರಿ 1 ಗಂಟೆಗೂ 2 ಗಂಟೆಗೂ ಮೆಸೇಜ್ ಮಾಡ್ತಾರೆ ನಿಮ್ಮಂಥವ್ರು. ಯಾಕೆ ಅಂದರೆ ಇದು ನನ್ನ ಕೆಲಸ. ರಾತ್ರಿ 2 ಗಂಟೆಗೆ ಒಂದು ಹುಡುಗಿ ಮೆಸೇಜ್ ಮಾಡಿದ್ದಾಳೆ ನನಗೆ, ಏನಂತೇಳಿ, ಸರ್ ನಾನು ನಿಮ್ಮ ವಿಡಿಯೋ ಎಲ್ಲ ನೋಡಿದೆ ಸರ್, ನನ್ನ ಪ್ರಾಣ ಉಳಿಸೋ ಇದು ಇರೋದು ನನ್ನ ಗಂಡ, ನಮ್ಮಮ್ಮ, ನಮ್ಮಪ್ಪ ಯಾರ ಕೈಲೂ ಇಲ್ಲ ಸರ್, ಎಲ್ಲ ಥರನೂ ನೋಡ್ಬಿಟ್ಟೆ. ಇವನ್ ದೇವ್ರು ಬಂದರೂ ಕೂಡ ನನ್ನ ಉಳ್ಸೋಕ್ಕಾಗಲ್ಲ ಅನ್ಸುತ್ತೆ ಸರ್, ನೀವು ಉಳಿಸ್ತೀರಾ ಸರ್ ಅಂತ ನಂಬಿದ್ದೀನಿ ಸರ್ ಅಂತೇಳಿ ಒಂದು ಮೆಸೇಜ್ ಆಗ್ತದೆ. ನಾನು ನಿನ್ನೆ ತನಕ ಅದೇ ಡಿಸಿಷನ್ ಅಲ್ಲಿ ಇದ್ದೆ ಸರ್, ನಾನು ಸುಳ್ಳೇನು ಹೇಳಲ್ಲ ಸರ್, ನಿಜಾನೇ ಒಪ್ಕೊಂಡಿದ್ದೀನಿ. ನನಗೆ ಈ ಲೈಫ್ ಬೇಡ ಅಂತಾನೆ ನಾನು ಡಿಸಿಷನ್ ತಗೊಂಡಿದ್ದೆ ಸರ್. ಈಗ ನಾನು ಹೇಳೋದು, ಈಗ ನಾನು ನಿನ್ನ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ, ಈಗ ಮುಂದ್ಗಡೆ ನಿಂತ್ಕೊಂಡು ನನ್ನ ಹೆಂಡತಿ ನೋಡ್ತಾ ಇರ್ತಾಳೆ. ಅವಳು ನೋಡು, ಬೇರೆ ಯಾರೋ ಕಂಡೋರು ಹೆಣ್ಮಕ್ಳಿಗೆ ಅವ್ರ ಪ್ರಾಬ್ಲಮ್ ಕೇಳ್ಕೊಂಡು ಅಷ್ಟು ಟೈಮ್ ಕೊಡ್ತಾ ಇದ್ದಾನೆ, ನನಗೆ ಟೈಮ್ ಕೊಡ್ತಾ ಇಲ್ಲ ಅಂತೇಳಿ ನನ್ನ ಹೆಂಡತಿ ಯೋಚನೆ ಮಾಡಿದ್ರೆ ಅಲ್ಲಿ ಸಂಸಾರ ಹೊಡೆದೋಗ್ಬಿಡುತ್ತೆ. ಯಾಕೆ ಅಂದರೆ ಅವಳು ಖುಷಿ ಪಡಬೇಕು. ಅವ್ನು ಏನಂತ ಖುಷಿ ಪಡಬೇಕು, ಯಾವುದೋ ಒಂದು ಹೆಣ್ಮಗಳ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ, ಅಥವಾ ಯಾವುದೋ ಒಂದು ಫ್ಯಾಮಿಲಿದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದಾನೆ ನನ್ನ ಗಂಡ ಅಂತ ಖುಷಿ ಪಡಬೇಕು. ಅವಳು ಅನುಮಾನ ಪಟ್ಟರೆ ನಮ್ಮ ಲೈಫ್ ಗೊತ್ತಾ, ಜೀವನ ಹಂಗೆ ಸರ್ ತಗೊಳ್ಳೋದು. ನನಗೆ ಸರ್ ನನ್ನ ಮೈಂಡ್ ಸೆಟ್ ಅಲ್ಲಿ ಏನಿದೆ ಗೊತ್ತಾ ಸರ್, ಇವರು ನಾನು ಮಾಡಿಲ್ಲ ಸರ್, ತಪ್ಪು ಮಾಡಿಲ್ಲ. ನಾನು ಇವತ್ತು ಒಪ್ಕೊಂತಿದ್ದೀನಿ. ಆ ವ್ಯಕ್ತಿ ಜೊತೆ ನಾನು ಮೆಸೇಜ್ ಮಾಡಿಲ್ಲ. ಸರ್ ಫಸ್ಟ್ ಆಫ್ ಆಲ್ ನನಗೆ ಮೆಸೇಜ್ ಮಾಡಕ್ಕೆ ಬರಲ್ಲ ಸರ್, ಇದನ್ನು ಒಪ್ಕೊಂತಿದ್ದೀನಿ ನೋಡಿ. ನಾನು 9th ಸ್ಟ್ಯಾಂಡರ್ಡ್ ಅಷ್ಟೇ ಸರ್ ಓದಿರೋದು. 9th ಸ್ಟ್ಯಾಂಡರ್ಡ್ ಓದಿರೋರಿಗೆ ಎಷ್ಟಮ್ಮ ಏಜ್ ನಿನಗೆ? ನಂಗೆ 28 ಸರ್ ಈಗ. ನೀನು ಆವಾಗ ಓದಿದ್ದು 9th ಸ್ಟ್ಯಾಂಡರ್ಡ್, ಇವಾಗ ಒಂದು ಡಿಗ್ರಿಗೆ ಸಮ. ನೀನು ಮೆಸೇಜ್ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ, ನಾನು ನಂಬೇಕಾ?
ಗಾಡ್ ಪ್ರಾಮಿಸ್ ನನಗೆ ಬರಲ್ಲ ಸರ್, ಅದು ಅವ್ರಿಗೂ ಗೊತ್ತು, ಕೇಳ್ಕೊಡಿ ಬೇಕಾದ್ರೆ. ನನಗೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ನನ್ನ ನಂಬರ್ ಹೆಂಗ್ ಸಿಕ್ತಮ್ಮ? ನಾನು ಫೇಸ್ಬುಕ್ ನೋಡ್ತಿದ್ದೆ ಸರ್, ನೆನ್ನೆ ಎಲ್ಲ ತುಂಬಾನೇ ವಿಡಿಯೋಸ್ ನೋಡಿದ್ದೀನಿ. ನಂದೇ ಅಷ್ಟು ನೋಡಿ ಹುಡುಕಿ, ನಂದು ಆಕ್ಚುಲಿ ನಾನು ಎಲ್ಲೂ ನಂಬರ್ ಕೊಟ್ಟಿಲ್ಲ, ಇದು ಒಂದೇ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೆ ಆಯ್ತಾ. ಅದ್ಯಾವುದೋ ಲೆಟರ್ ಬರ್ದಿರೋ ವಿಡಿಯೋ. ನಾನು ಸರ್ ನಿಮ್ಮ ವಿಡಿಯೋಸ್ ಎಷ್ಟು ಸರ್ಚ್ ಮಾಡಿದೀನಿ, ಇನ್ನೊಂದು ನಂಬರ್ ಇತ್ತು ಸರ್ ನಿಮ್ದು, ಅದಕ್ಕೆ ಟ್ರೈ ಮಾಡಿದೆ, ಅದು ಸ್ವಿಚ್ ಆಫ್ ಅಂತ ಬಂತು. ಅಲ್ಲ, ಅದು ಬೆಳಗ್ಗೆ 10 ಗಂಟೆಗೆ ಆನ್ ಆಗುತ್ತೆ, ರಾತ್ರಿ 6 ಗಂಟೆಗೆಲ್ಲ ಸ್ವಿಚ್ ಆಫ್ ಆಗುತ್ತೆ. ಯಾಕೆಂದರೆ ಸೊ ನಮಗೂ ಮಾತಾಡಿ 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 ಡಿಸ್ಟರ್ಬ್ ಆಗಿಬಿಡುತ್ತೆ. ಸರ್ ನನಗೆ ಒಂದು ಸೊಲ್ಯೂಷನ್ ಕೊಡಿ, ನಾನು ಮಾಡ್ದಿರೋ ತಪ್ಪ ಒಪ್ಕೋಬೇಕಾ? ನಾನು ಒಪ್ಕೊಳ್ಳಲ್ಲ ಸರ್, ಅವ್ನು ಎಷ್ಟೇ ಹೊಡಿಲಿ ಬಡಿಲಿ ನಾನು ಒಪ್ಕೊಳ್ಳಲ್ಲ ಸರ್. ಒಪ್ಕೋಬೇಡ, ನಾನೇ ಹೇಳ್ತಾ ಇದ್ದೀನಿ. ಇದಕ್ಕೆ ಮುಂಚೆ ಎರಡು ತಪ್ಪು ಮಾಡಿದ್ಯಾ? ಇಲ್ಲ ಸರ್, ನನಗೆ ನೆನ್ನೆ ನನ್ನ ಗಂಡ ಅಷ್ಟು ಹೊಡೆದಿದ್ದಾನೆ, ಬಟ್ ನಾನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ, ಮಾತಾಡೋದು ಇಲ್ಲ. ನನ್ನ ಯಥ ಪ್ರಕಾರ ನನ್ನ ಕೆಲಸ ಏನಿದೆಯೋ ಅದು ಮಾಡ್ಕೊಂಡು ಹೋಗ್ತಿದ್ದೀನಿ. ಹೇಳೋಕ್ಕಾಗಲ್ಲ, ಹಂಗ್ ಹೊಡೆದಿದ್ದಾರೆ. ಬಟ್ ನಾನು ಆ ಥರ ಹೇಳ್ಕೊಂಡು ನನ್ನ ಗಂಡ ಹೊಡೆದ ಅಂತ ತಿರ್ಗೋ ಜಾಯಮಾನಗಳಲ್ಲ ಇದಾರೆ ಸರ್. ಹೇಳ್ಕೊಂತೀನಿ, ನನ್ನ ಫ್ರೆಂಡ್ ಹತ್ರ ಹೇಳ್ಕೊಂತೀನಿ. ಯಾಕೆಂದ್ರೆ ಅಕ್ಕಪಕ್ಕ ಇರೋರು ಯಾರಿಗೂ ಗೊತ್ತಾಗ್ಬಾರ್ದು. ಎಲ್ಲೋ ದೂರ ಇರೋರ್ಗೆ ಹೇಳ್ಕೊಂಡ್ರೆ ನನ್ನ ಮನ್ಸಲ್ಲಿರೋ ಭಾರ ಕಮ್ಮಿ ಆಗುತ್ತೆ ಹೊರತು ಅಕ್ಕಪಕ್ಕ ಮನೆಯವ್ರು ಹೇಳ್ಕೊಂಡು ಆಡ್ಕೊಂಡು ಹೋಗೋಂಗ್ ನಾನು ಮಾಡ್ಕೊಳಲ್ಲ ಸರ್. ನನಗೆ ಒಂದು ಸರ್, ನೀನು ಹೆಣ್ಮಕ್ಳ ಜೊತೆ ಮಾತಾಡಬೇಡ, ಅವರು ಆ ಥರ ಇಲ್ಲ ಸರ್, ನನಗೆ ಅದು ನಂಬಿಕೆ ಇದೆ. ಅವ್ರು ಒಂದ್ ದಿವಸನೂ ನಿನ್ ಲೈಫ್ ಹಾಳು ಮಾಡ್ಕೊಂತ ಯಾವತ್ತೂ ಹೇಳ್ಕೊಟ್ಟಿಲ್ಲ. ನೀನ್ ಏನೇ ಆದ್ರೂ ನಿನ್ ಗಂಡನ ಹತ್ರನೇ ಇರು, ನಿನ್ ಗಂಡ ಬೈದ್ರುನು ನೀನ್ ಹಿಂತಿರುಗಿ ಮಾತಾಡ್ಬೇಡ ಅಂತ ಹೇಳ್ಕೊಡ್ತಾರೆ ಹೊರತು ನಿನ್ ಗಂಡನ ಜೊತೆ ಜಗಳ ಆಡು ಅಂತ ಯಾವತ್ತೂ ನನ್ನ ಫ್ರೆಂಡ್ಸ್ ಹೇಳ್ಕೊಟ್ಟಿಲ್ಲ. ಈ ತರ ನನ್ ಗಂಡ ಬೇರೆ ಹುಡುಗಿ ಜೊತೆ ಮಾತಾಡ್ತಾನೆ ಅಂದಾಗ್ಲೂ ಬಿಡಮ್ಮ ಮಾತಾಡ್ಕೊಳ್ಳಿ, ಎಷ್ಟ್ ದಿವಸ ಮಾತಾಡ್ಕೊಂತಾರೆ ಅಂತಲೇ ಹೇಳ್ತಾರೆ ಹೊರತು ನೀನ್ ಹೋಗಿ ಗಂಡನ ಜೊತೆ ಜಗಳ ಆಡು ಅಂತಲೂ ಹೇಳಿಲ್ಲ ಅವರು. ನೋಡಮ್ಮ, ಈ ಗಂಡಸರ ಬಗ್ಗೆ ಒಂದು ಹೇಳ್ಬಿಡ್ತೀನಿ ಕೇಳಮ್ಮ. ಅವನ್ ಎಲ್ಲೇ ಸುತ್ಕೊಂಡು ಬಂದ್ರು, ಎಲ್ಲೇ ಊರ್ ಮೈಕೊಂಡು ಬಂದ್ರು, ಕೊನೆಗೆ ಬಂದು ಬಿಡೋದು ಹೆಂಡತಿ ಮಾಡ್ಲಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ ಅಮ್ಮ, ಆಯ್ತಾ. ಆದ್ರೆ ಹೆಂಡತಿದಿರ ಅದನ್ನ ಮಾಡಬಾರ್ದು. ಯಾಕೆ ಗಂಡ್ಮಕ್ಳಿಗೊಂದ್ ನ್ಯಾಯ ಹೆಣ್ಮಕ್ಳಿಗೊಂದ್ ನ್ಯಾಯ ಅಂತ ಕೇಳ್ಬೇಡ. ಅಲ್ಲ ಸರ್, ಇಲ್ಲ ನನಗೆ ಗೊತ್ತು ಅದೆಲ್ಲ. ಈಗ ಏನಂದ್ರೆ ಹೇಳೋದೇ ಅದು. ಈಗ ನಾವು ಬೇರೆಯವ್ರ ಹತ್ರ ನಮ್ ಊರಲ್ಲಿ ನ್ಯಾಯ ಹೇಳೋದೇ ಅದು. ಒಂದ್ ಗಂಡ್ಸು ಮಾಡ್ತಾನೆ, ನೀನ್ ಹೆಂಗ್ಸು ಎಷ್ಟಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರೋ. ಆಮೇಲೆ ನಿಮ್ಗೆ ನಾನು ಒಂದು ಸಜೆಷನ್ ಕೊಡೋದಮ್ಮ. ಓಕೆ, ಈಗೇನು ಇದು ಸಾಯ್ಬೇಕು ಅಂತ ನಿರ್ಧಾರ ತಗೊಂಡಿದ್ದೆ ಅಲ್ಲ, ಓಕೆ, ಅದನ್ನ ತೆಗ್ದಾಕು. ಅದು ನಿಂದು ಮ್ಯಾಟ್ರ್ ದೊಡ್ಡದೇ ಇಲ್ಲ. ಓಕೆ, ದೊಡ್ಡದು ಮ್ಯಾಟ್ರ್ ಏನಂದ್ರೆ ನೀನು 1-2 ಸರಿ ಹೆಲ್ತ್ ತಿನ್ಬಿಟ್ಟಿದ್ಯಾ, ಅದು ದೊಡ್ಡ ಮ್ಯಾಟ್ರು. ಓಕೆ, ಅದನ್ನ ತಿದ್ಕೊಂಡಿದ್ಯಾ ಈಗ. ಓಕೆ, ಸೊ ನಿನಗಿಬ್ಬರು ಮಕ್ಕಳಿದ್ದಾರೆ, ಗಂಡ ಇದ್ದಾನೆ, ಅತ್ತೆ ಮಾವ ಇದ್ದಾನೆ. ಒಂದು ಕೆಲಸ ಮಾಡು. ನಾನು ನೋಡಮ್ಮ, ಎಂತ ದೊಡ್ಡ ಪ್ರಾಬ್ಲಮೇ ಇರ್ಲಿ ಅಮ್ಮ, ಅದು ಕುತ್ತಿಗೆ ಮೇಲೆ ಕತ್ತಿ ಇಟ್ಟಿರ್ಲಿ ಅಮ್ಮ, ಅಂತ ಪ್ರಾಬ್ಲಮೇ ಇರ್ಲಿ ಅಮ್ಮ, ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊ. ಇದು ಅತ್ತೆ ಮಾವನ ಪ್ರಾಬ್ಲಮ್ ಆಗಿರ್ಲಿ, ಗಂಡ ಹೆಂಡತಿ ಪ್ರಾಬ್ಲಮ್ ಆಗಿರ್ಲಿ, ಅತ್ತೆ ಸೊಸೆ ಪ್ರಾಬ್ಲಮ್ ಆಗಿರ್ಲಿ, ಅಮ್ಮ ಅಪ್ಪನ ಪ್ರಾಬ್ಲಮ್ ಆಗಿರ್ಲಿ, ಯಾರದೇ ಆಗಿರ್ಲಿ ಅಮ್ಮ. ಇವಾಗ ನೀನು ನನ್ನ ಹತ್ರ ಮಾತಾಡ್ದಲ್ಲಮ್ಮ, ಐ ಥಿಂಕ್ ಆಲ್ಮೋಸ್ಟ್ ನನ್ನ ಹತ್ರ ಒಂದು ಮೋರ್ ದೆನ್ 40 minutes ಮಾತಾಡಿದ್ದೀನಿ ಅನ್ಸುತ್ತೆ. ಸೊ ನೋಡಮ್ಮ, ಕೂತ್ಕೊಂಡು ಮಾತಾಡಿದ್ರೆ ಬಗೆಹರಿದೇ ಇರುವಂತ ಪ್ರಾಬ್ಲಮ್ ಈ ಪ್ರಪಂಚದಲ್ಲಿ ಯಾವ್ದು ಇಲ್ಲಮ್ಮ. ಯಾಕಂದ್ರೆ ನಾವು ಮನ್ಸು ಬಿಚ್ಚಿ ಸರ್, ನನ್ ಗಂಡನ ಜೊತೆ 1 hour ಮಾತಾಡ್ದಂಗೆ ಇರಕ್ ಆಗಲ್ಲ ಸರ್. ಪ್ರಾಣ ಅವನು ಅಲ್ವಾ? ಸೊ ಅದಕ್ಕೆ ಈಗ ನಿಮ್ಮ ಅತ್ತೆ ಮಾಡ್ತಿದಾರಾ? ಹೇಳಿ ಸರ್. ನಿಮ್ಮ ಅತ್ತೆ ಏನಾದ್ರು ಹೇಳ್ತಿದಾರಾ? ನಿಮ್ಮ ಅತ್ತೆಗೂ ಲಾಕ್ ಮಾಡ್ಕೋ. ಓಕೆ, ನೀನು ಇಷ್ಟು ದಿನ ಯೋಚನೆ ಮಾಡಿ ತಾನೇ ನನ್ನ ಹತ್ರ ಮಾತಾಡ್ತಿದ್ಯಾ, ಇಷ್ಟೊಂದು ಅನುಭವಿಸ್ತಿದ್ಯಲ್ಲ, ನಿಮ್ಮ ಅತ್ತೆಗೆ ಒಂದು ಮಾತು ಹೇಳು. ನಾನು ನಿಮ್ಮ ಮನೆ ಮಗಳು ತಾನೆ ಅತ್ತೆ, ಯಾಕೆ? ನಾನು ನಿಜ ಹೇಳ್ತೀನಿ. ನೀವು ಏನಾಗ್ತದೆ, ಈ ಹೆಣ್ಮಕ್ಳೆಲ್ಲ ಸೀರಿಯಲ್ ನೋಡಿ ಹಾಳಾಗ್ತಿದ್ದಾರೆ, ಸುಮಾರು ಜನ ಹೆಣ್ಮಕ್ಳು, ಆಯ್ತಾ. ಸೀರಿಯಲ್ಲು ಇಟ್ಸ್ ಎ ರೀಲ್ಗೂ ರಿಯಲ್ಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತಮ್ಮ. ನೀನು ಏನು ಮಾಡಬೇಡಮ್ಮ. ನಿಮ್ಮ ಅತ್ತೆ ಇಲ್ಲಾಂದ್ರೆ ನನಗೆ ಕರಿಯಮ್ಮ ಒಂದಿನ ನಿಮ್ಮ ಮನೆಗೆ, ನಿಮ್ಮ ಗಂಡನಿಗೆ ನಿಮ್ಮ ಅತ್ತೆಗೆ ಕೂರ್ಸಮ್ಮ. ನನಗೆ ಒಂದು 1 hour ಸಾಕಮ್ಮ ನಿಮ್ಮ ಫ್ಯಾಮಿಲಿ ಸರಿಪಡ್ಸೋಕ್ಕೆ. ಆದರೆ 2 ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದ್ದೀನಿ, ಕೇಳಿಮ್ಮ, 2 ವರ್ಷದಿಂದ ಸತತ ಪ್ರಯತ್ನ ಪಡ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ನಾನು ಸರಿಪಡಿಸ್ಕೊಳಕ್ಕಾಗ್ತಿಲ್ಲ, ಆಯಿತಾ. ಆದರೆ 1000 ಫ್ಯಾಮಿಲಿ ಸರಿಪಡಿಸಿದ್ದೀನಿ ನಾನು ಈ 1 ತಿಂಗಳಲ್ಲಿ. ನನ್ನ ಫ್ಯಾಮಿಲಿ ನಾನು ಸರಿಪಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ವೈ? ಬಿಕಾಸ್ ನಮ್ಮ ಅತ್ತೆ ಒಂದೇ ಮಾತು ಹೇಳಿದ್ರು ಸರ್, ಆಯಿತು
ನನ್ಗೆ ನಿನ್ ಬಿಟ್ಟು ಯಾರು ಇಲ್ಲಮ್ಮ. ನಾನ್ ಸತ್ತ ಮೇಲೆ ನನ್ನ ಮಗಂಗೆ ನನ್ನ ಮೊಮ್ಮಕ್ಳು ನೀನೇ ಆಗ್ಬೇಕು ಅಂದ್ರು. ನಾನು ಒಂದೇ ಮಾತು ಹೇಳ್ದೆ. ಫಸ್ಟ್ ಎಲ್ಲ ಅಷ್ಟು ಆಡೋರು ಸರ್. ಈಗ ಅವ್ರಿಗೂ ಗೊತ್ತಾಗಿದೆ ನನ್ ಸೊಸೆ ಬಿಟ್ರೆ ನನಗೆ ಬೇರೆ ಯಾರು ಆಗಲ್ಲ. ನನ್ ಸೊಸೆನೇ ಎಲ್ಲ. ನನ್ ಮಗ ಓದಾಟ ಎಷ್ಟ್ ಚೆನ್ನಾಗಿ ನೋಡ್ಕೊಂತಾಳೆ ನನ್ ಸೊಸೆ ಅನ್ನೋದನ್ನ ಮತ್ತೆ ಗೊತ್ತು. ಒಂದು ಸೊಸೆ ಆದವಳು ಅತ್ತೆಗೋಸ್ಕರ ಎಲ್ಲೋಗು ನಿಂತ್ಕೊಂತಾಳೆ ಅನ್ನೋದು ಅವ್ ಅಮ್ಮಂಗೆ ಆಲ್ರೆಡಿ ಅರ್ಥ ಆಗಿದೆ. ನಾನು ಅವ್ನ ಮಗುಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ. ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ನಿನ್ಗೆ ಏನಾರ ಬೇಕಾ, ಸಾಲ ಮಾಡ್ಕೊಂಡು ಕೊಡ್ತೀನಿ ಹೇಳು ನೀನ್ ನನಗೆ. ನನ್ನ ಮಟ್ಟಿಗೆ ನಾನು ಮಡಿಕೊಂಡಿದ್ದೀನಿ ನಮ್ಮ ಅಮ್ಮನ. ಆಯ್ತಾ ನನ್ ಗಂಡಂಗೂ ಗೊತ್ತು ಸರ್. ನನ್ ಕಷ್ಟದಲ್ಲೂ ನನ್ನ ಹೆಂಡತಿ ಬಿಟ್ಟು ಹೋಗಿಲ್ಲ, ಈ ಸುಖದಲ್ಲಿ ಇದ್ದಾಗ ಬಿಟ್ಟು ಹೋಗ್ತಾಳ ಅನ್ನೋದು ಗೊತ್ತು. ಅದ್ ಎದಕ್ ಹಂಗ ಆಡ್ತಿದನೋ ಏನೋ ನನಗ್ ಜೀವನೇ ಗೊತ್ತಿಲ್ಲ ಸರ್. ಆಯ್ತು, ನಾವಿಬ್ರು ಮಾತಾಡಿರೋದನ್ನ ಟೆಲಿಕಾಸ್ಟ್ ಮಾಡ್ತೀನಿ. ನಿನ್ ಗಂಡ ಮಾತಾಡೋದನ್ನ ನಾನು ಟೆಲಿಕಾಸ್ಟ್ ಮಾಡಲ್ಲ. ಓಕೆ, ನಿನ್ ಗಂಡನ ನಂಬರ್ ಸ್ವಲ್ಪ ಫಾಸ್ಟ್ ಮಾಡಿರು. ಓಕೆ, ಅವನಿಗೆ ಜೀವನ ಅಂದ್ರೆ ಏನು, ಹೆಂಡತಿ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡಿಸ್ತೀನಿ ಸರ್. ನಾನು ಅವ್ರಿಗೆ ಕೊಡ್ತೀನಿ. ನಾನು ಮಾಡಿದ್ದೀನಿ ಸರ್, ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅವ್ರ ಮುಂದೆನೂ ಅದು ಸಿಕ್ಕಾಕೊಂಡಿದ್ದೀನಿ, ಒಪ್ಕೊಂಡಿದ್ದೀನಿ. ಬಟ್ ಆ ವ್ಯಕ್ತಿ ನನಗೇನ್ ಅನಿಸ್ತಿದೆ ಅಂದ್ರೆ ಆ ವ್ಯಕ್ತಿಗೆ ನನ್ನ ಮೇಲೆ ನಂಬಿಕೆನೇ ಬರಲ್ವೇನೋ. ಬರಲ್ಲ. ಈಗ ನಾನು ಹೇಳಿಲ್ವಾ, ಈಗ ನನ್ನ ಹೆಂಡತಿ ಹೋಗಿ ನನಗೆ 2 ತಿಂಗಳಾಯ್ತು. ನಂಬಿಕೆ ಇದೆ ಅವಳು ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಿಲ್ಲ ಅಂತ ಹೇಳಿ. ಒಂದು ಸರಿ ಕಣ್ಣಿಂದ ನೋಡ್ಬಿಟ್ಟಿದೀನಿ ಅಂದ್ರೆ ಜೀವನ ಪರ್ಯಂತ ನಂಬಿಕೆ ಬರಲ್ಲ. ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಅವತ್ ಮಾಡಿದಾಳಲ್ಲ ಇವತ್ತು ಇರ್ಬೋದಲ್ಲ. ಆತರ ಬಾಳುವೆ ಮಾಡ್ಬೇಕು, ಆತರ ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ. ನೋಡಿ, ನೀವು ಮದುವೆಗೆ ಮುಂಚೆ 1000 ಮಾಡಿರಿ, ದಟ್ ಡಸಂಟ್ ಮ್ಯಾಟರ್. ಮದುವೆಗೆ ಮುಂಚೆ ಏನೋ ಈಗ ಅದ್ಯಾವುದೋ ಒಂದು ನಾನು ನಿಂದೆ ಹೇಳ್ತಿಲ್ಲಮ್ಮ, ಹೆಣ್ಮಕ್ಳಿಗೆ ಹೇಳ್ತಾ ಇರೋದು. ಮದುವೆಗೆ ಮುಂಚೆ ನೀವು 1000 ಮಾಡಿರಿ. ಮದುವೆ ಅಂತ 3 ಗಂಟೆ ಕತ್ತಲ್ಲಿ ಬಿದ್ದಿದ ತಕ್ಷಣ ಅದನ್ನೆಲ್ಲ 3 ದಾರಿಯಲ್ಲಿ ಬಿಟ್ಬಿಟ್ಟು ಬಂದ್ಬಿಡಿ, ಆಯ್ತಾ? ಗಂಡನೇ ಸರ್ವಸ್ವ ಅಂತ ಬದುಕಿ. ನೀನು 2 ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ಅವ್ನು ಯಾಕೆ ಅನುಮಾನ ಪಡ್ತಿದ್ದ, ಆಯ್ತಾ? ಅವ್ನು ಮಾಡ್ದಂತ ನೀನು ಮಾಡಕ್ ಹೋದೆ, ಅಲ್ಲಿ ನೀನು ಎಡುವುದೆ, ಅಲ್ಲಿ ನಿಂದು ನೆಮ್ಮದಿನ ಕಳ್ಕೊಂಡೆ, ನಿನ್ನ ಲೈಫ್ನ ಸಫರ್ ಪಡೋ ಥರ ಮಾಡ್ಕೊಂಡೆ, ಆಯ್ತಾ? ಗಂಡ ಅನುಮಾನ ಪಡೋ ಥರ ಮಾಡ್ಕೊಂಡೆ. ಯಾಕೆ ಮಾಡ್ಕೋಬೇಕು ಅದನ್ನ? ಮಾಡ್ಕೊಂಡಿದ್ದು ತಪ್ಪು ಸರ್, ನನ್ನ ತಪ್ಪಾಯ್ತು. ಆ ತಪ್ಪಿಗೆ ಅನುಭವಿಸು ಅಷ್ಟೇ. ಅನುಭವಿಸ್ಬೇಕು. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕಲ್ಲಮ್ಮ. ನೋಡು, ಅದಕ್ಕೆ ಏನಾಗುತ್ತೆ ಗೊತ್ತಾ, ಅದಕ್ಕಿಂತ ಹೇಳಿತನ ಯಾವುದೂ ಇಲ್ಲ. ನೋಡು, ಒಂದು ಹೆಣ್ಮಗ್ಳಾಗ್ಲಿ ಗಂಡ್ ಮಗನಾಗ್ಲಿ ಸಾವೇ ಇದಲ್ಲಮ್ಮ. ಇದಕ್ಕೆಲ್ಲ ನಿನ್ ಪ್ರಾಬ್ಲಮ್ ಏನಾಗ್ತದೆ ಅಂತ ಹೇಳಿ ಕುತ್ಕೊಂಡು ಮಾತಾಡ್ಬೇಕು. ನೀನ್ ಮಾತಾಡ್ಬೇಡ ನನ್ ಜೊತೆ. ಅವನ ಜೊತೆ ಮೆಸೇಜ್ ಮಾಡಿರೋ ಸತ್ಯ ತಾನೇ, ಒಪ್ಕೋ. ಈ ತರಾನೇ ಮಾತಾಡ್ತಾರೆ. ಏನಮ್ಮ ಅವನ ಜೊತೆಲಿ ನೀನ್ ಮೆಸೇಜ್ ಮಾಡಿರೋದು ಒಪ್ಕೋ. ನೀನ್ ಮೆಸೇಜ್ ಮಾಡಿದ್ರೆ ಅವ್ನ್ ಮೆಸೇಜ್ ಮಾಡ್ತಾನ. ನೀನು ಈ ಮೆಸೇಜ್ಗೆ ನೋವು ಅನುಭವಿಸ್ತಿದೀಯ. ನಿಮ್ಮ ಗಂಡ ಅದನ್ನ ಕೇಳ್ತಿರೋದಕ್ಕೆ ಐ ಆಮ್ ಸಾರಿ, ನಾನು ಈ ತರ ಪದಗಳು ಯೂಸ್ ಮಾಡಬಾರ್ದು, ಬಟ್ ನೀನ್ ತಲೆಗೆ ಹೋಗ್ಲಿ ಅಂತೇಳಿ ಇದು ಮಾಡ್ತೀನಿ. ಹೆಂಡತಿ ಬಂದ್ಬಿಟ್ಟು 2 ದಿನ ಹೋಗ್ಬಿಡ್ತಾಳೆ. ಗಂಡ ಇದೇ ಕೇಸು. ಈಗ ಈ ಗಂಡ ಬಂದ್ಬಿಟ್ಟು ಒಂದಿಬ್ರ ಹತ್ರ ಹೋಗಿದ್ದಾನೆ. ಇವಳು ಹಠ ಮಾಡ್ಕೊಂಡು ಏನ್ ಮಾಡಿದಾಳೆ, ಇವನ್ ಬುದ್ಧಿ ಕಲಿಸ್ಬೇಕು ಅಂತೇಳಿ ಒಂದು ಹೋಟ್ಲಲ್ಲಿ ಒಬ್ಬನ ಜೊತೆಲಿ ಬಂದ್ಬಿಟ್ಟು 2 ರಾತ್ರಿ ಇದ್ದು ಬಂದ್ಬಿಟ್ಟಿದ್ದಾಳೆ. ಇವನು ತುಂಬಾ ಲವ್ ಮಾಡ್ತಾ ಇದ್ದಾಳೆ ಗಂಡನ್ಗೆ. ಆಗೋದಾಗ್ಲಿ ಅವ್ರಿಬ್ರ ಮಧ್ಯೆ ಸಕ್ಸೆ ನಡೆದೋಗ್ಬಿಟ್ಟಿದೆ. ಈಗ ಅವ್ರ ಇಬ್ಬರ ಮಧ್ಯದಲ್ಲಿ ಏನ್ ನಡೀತಿದೆ ಅಂತ ಹೇಳಿದ್ರೆ, ಈ ಕಡೆ ಈ ಹುಡುಗಿ ಸಾಯಂಗೂ ಇಲ್ಲ ಬದುಕಂಗೂ ಇಲ್ಲ. ಯಾಕಂದ್ರೆ ಅವ್ನೇನ್ ಕೇಳ್ತಿದ್ದಾನೆ, ಅವ್ನ್ ರಾತ್ರಿ ಮಲ್ಕೋಬೇಕಾದ್ರೆ ಅಲ್ಲ ಅವ್ನ ಹಿಂಗ್ ಮುಟ್ಟದ್ನಾ ಹಂಗ್ ಮುಟ್ಟದ್ನಾ. ಸರ್, ಇದು ನಾನು ಅವಳು ಮಲಗ್ ಬಂದಿರೋದು ಕೇಳ್ತಾವನೆ ಅಂತ ಹೇಳ್ತಿರೋ ಒಂದ್ ಗಂಡ. ನಾನು ಕೆಲವೊಂದು ನಾನು ನಿನ್ನ ಹತ್ರ ಪರ್ಸನಲ್ ಹೇಳ್ಕೊಂಡಿಲ್ಲ ಸರ್. ನನಗೆ ಇದು ಕಟ್ ಮಾಡಿ ಸರ್ ಪ್ಲೀಸ್. ಈ ತರ ಪೊಸಿಷನ್ ಸರ್ ನಂದು. ಈ ಪದ ಗಂಡ ಮಾತಾಡಿರೋದು ತಪ್ಪಿದೆ. ಓಕೆ, ಸೊ ಒಂದು ಸರ್ ಕಾಲಲ್ಲಿ ನಾನು ಇವತ್ತು ಒಪ್ಕೊಂತೀನಿ ಸರ್. ನನ್ಗೆ 2 ಮಕ್ಳಿದಾವೆ. ನಮ್ಮ ಮನೆ ದೇವ್ರು ಸತ್ಯ ಮಾಡಿ ಹೇಳ್ತೀನಿ, ನಾನು 2 ಮಕ್ಳು ಸತ್ಯ ಮಾಡಿ ಹೇಳ್ತೀನಿ. ನಾನು ಮಾತಾಡಿದ್ದೀನಿ ಬಿಟ್ಟು ಸರ್, ಯಾವನ್ನು ನಾನು ಮೀಟು ಸಹ ಮಾಡಕ್ ಹೋಗಿಲ್ಲ ಸರ್. ನಾನು ಇದನ್ನು ಒಪ್ಕೊಂತೀನಿ. ಯಾಕೆಂದ್ರೆ ನನಗೆ ನಂಬಿಕೆ ಇದೆ. ನಾನು ಎಲ್ಲಾನು ನಿಮ್ಮ ಹತ್ರ ಹಂಚ್ಕೊಂಡಿದೀನಿ. ಮಾತಾಡಿದೀನಿ ಅಂತ ಹಂಚ್ಕೊಂಡೋಳು ಮಲ್ಕೊಂಡಿದೀನಿ ಅಂತ ಹಂಚ್ಕೊಳಕ್ಕೆ ನಾಚಿಕೆನೆ ಪಡಲ್ಲ ನಾನು. ನಾನು ಮಲ್ಕೊಂಡಿಲ್ಲ, ಮಾತಾಡಿದೀನಿ. ತಪ್ಪು. ನನ್ ನೆನ್ನೆ ಚಪ್ಪಲೆಲ್ಲ ಹೊಡೆದವ್ರು ನನ್ ಗಂಡ.
ನನಗೆ ಪರವಾಗಿಲ್ಲ, ನಾನು ತಪ್ಪು ಮಾಡಿದ್ನ, ಒಡ್ಕೊಂಡಿದ್ದೀನಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೇಡ. ನನಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಐತೆ, ನನಗೆ ನಿನ್ನ ಜೊತೆ ಮಾತಾಡ್ದಲ್ಲಿ ಇರೋಕ್ಕಾಗಲ್ಲ. ನನಗೊಂದು ಕ್ಲಾರಿಟಿ ಕೊಡಿ ಸರ್, ನನಗೆ ಏನು ಮಾಡಲಿ ಅಂತಲೇ ನನಗೆ ತಲೆ ಓಡ್ತಿಲ್ಲ ಸರ್. ಏನು ಮಾಡಬೇಡ, ನಾನು ಇದೆಲ್ಲ ಕಟ್ ಮಾಡ್ತೀನಿ ಹೇಳಮ್ಮ. ಯಾವೂರಮ್ಮ? ಗಂಡ ಏನು ಕೆಲಸ ಮಾಡ್ತಾನೆ? ಅದೇನೋ ಹೇಳ್ದಲ್ಲ. ವ್ಯವಸಾಯನೂ ಮಾಡ್ತಾರೆ, ಅದನ್ನು ಮಾಡ್ತಾರೆ ಸರ್. ಸರಿ ಆಯಿತು, ಒಂದ್ಸರಿ ನನಗೆ ನೀನು ಏನು ಮಾಡಬೇಡ, ನೀನು ಏನು ಮಾಡಬೇಡ, ನಿನಗೆ ನಾನು ಸೊಲ್ಯೂಷನ್ ಕೊಡಬೇಕಲ್ಲ, ನಾನು ಕೊಡ್ತೀನಿ. ಓಕೆ, ನನಗೆ ನಿಮ್ಮ ಗಂಡನ ನಂಬರ್ ಕೊಡು. ನಾನು ಇಲ್ಲಾಂದರೆ ಒಂದು ಕೆಲಸ ಮಾಡು, ಅದನ್ನು ಮಾಡಬೇಡ ನೀನು. ನಿನಗೆ ಯಾವ್ದು ಕಟ್ ಮಾಡೋಕೆ ಹೇಳಿದೆಯಲ್ಲ ಅದನ್ನು ಕಟ್ ಮಾಡ್ತೀನಿ. ಆ ಅಪ್ಪನ ಕೂರಿಸ್ಕೊ, ಇದನ್ನು ಟೆಲಿಕಾಸ್ಟ್ ಮಾಡ್ತೀನಿ. ಇದನ್ನು ಆ ಅಪ್ಪನ ಕೇಳಿಸ್ಬಿಟ್ಟು ಬಾಗಲ್ ಹಾಕ್ಬಿಟ್ಟು ನೀನು ಅಲ್ಲಿ ಪಕ್ಕದಲ್ಲಿ ಕುತ್ಕೋಬೇಡ. ಬಾಗಲ್ ಹಾಕ್ಬಿಟ್ಟು ರೂಮಲ್ಲಿ ಕೂರಿಸು, ಬಾಗಲ್ ಹಾಕ್ಬಿಟ್ಟು ಪ್ಲೇ ಮಾಡಿಬಿಟ್ಟು ಆಚೆ ಬಂದ್ಬಿಡು. ನನಗೆ ಅದಾದಮೇಲೆ ಒಂದು ರಿಯಾಕ್ಷನ್ ಏನಿದೆ ಅಂಥೇಳಿ ನೀನು ನನಗೆ ಫೋನ್ ಮಾಡಿ ಹೇಳಮ್ಮ. ನಾನು ನಿನ್ನ ನಂಬರ್ ಸೇವ್ ಮಾಡ್ತೀನಿ, ಓಕೆನಾ? ಸೊ ನಾನು ನಿನ್ನ ಸಂಸಾರನ ಸರಿಪಡಿಸೋಕೆ ಕೊಡೋ ಜವಾಬ್ದಾರಿ ನಂದು. ಓಕೆ ಸರ್, ಥ್ಯಾಂಕ್ ಯು. ಅವರಿಗೆ ನಾನು ಸರ್ ಟ್ರೈ ಮಾಡ್ತೀನಿ, ನಿಮ್ಮ ಜೊತೆ ನಾನು ಕಾಲ್ ಮಾಡಿ ಮಾತಾಡ್ಸ್ಲಿಕ್ಕೆ ಟ್ರೈ ಮಾಡಿ. ಬೇಡ, ಈಗ ಬೇಡ, ಇದು ಟೆಲಿಕಾಸ್ಟ್ ಆದಮೇಲೆ ಅವ್ರನ್ನ ರೂಮಲ್ಲಿ ಕೂಡಾಕ್ಬಿಟ್ಟು ಅವ್ರ ಮೊಬೈಲ್ ಪರ್ಸ್ನಲ್ ಮಾಡಿಸ್ಬೇಡಿ ಸರ್. ಇಲ್ಲ ಮಾಡಲ್ಲ, ಕೂಡಾಕ್ಬಿಟ್ಟು ಅವ್ನ ಮೊಬೈಲ್ ಕಿತ್ಕೊಂಡು, ನಾನೇನು ಕೇಳ್ತಾ ಇಲ್ಲ ನಿನ್ನ ಹತ್ರ, ಒಂದು ಅರ್ಧ ಗಂಟೆನೋ 1 hour ಇರುತ್ತಾ, ಅದು ಎಷ್ಟೊತ್ತಾದರೂ ಇರಲಿ. ಸೊ ಇದನ್ನು ಕೇಳಿಸ್ಕೊ, ಇದು ನಂದೇ ನ್ಯೂಸು, ನಾನೇ ಮಾತಾಡಿರೋದು. ಓಕೆ, ನನ್ನ ನೋವು ನಿನ್ನ ಹತ್ರ ಹೇಳ್ಕೊಳಕ್ಕಾಗಿಲ್ಲ, ಆ ಅಣ್ಣನ ಹತ್ರ ಹೇಳ್ಕೊಂಡಿದ್ದೀನಿ. ಇದನ್ನು ಕೇಳಿಸ್ಕೊ ಅಂತೇಳಿ ಪ್ಲೇ ಮಾಡ್ಬಿಟ್ಟು ಆಚೆ ಬಾ. ಅದಾದ್ಮೇಲೂ ನಿನ್ನ ಗಂಡ ಮನ್ಸು ಬದಲಾಗಲಿಲ್ಲ ಅಂದರೆ ಆಮೇಲೆ ನನಗೆ ಫೋನ್ ಮಾಡ್ತೀನಿ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವತ್ತು ಮಾಡ್ತೀರಾ ಸರ್ ಇದು? ನಾನು ಇವತ್ತು ರಾತ್ರಿ ಇಲ್ಲ ಅಂದರೆ ನಾಳೆ ರಾತ್ರಿ. ಓಕೆ, ಥ್ಯಾಂಕ್ ಯು ಸರ್. ಬಾಯ್. ಬಾಯ್.